ನಾನು ನನ್ನಷ್ಟಕ್ಕೆ ಕಲ್ತದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಸುಕ್ಕ ರೆಸಿಪಿ ಮಾಡ್ತಿದ್ದಾರೆ. ಸೊ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ರೆಸಿಪಿ ಮಾಡೋದು ನಾನಲ್ಲ, ಅಮ್ಮ ಮಾಡೋದು. ಅವ್ರು ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಈಗ ಸ್ಟಾರ್ಟ್ ಮಾಡುವ. ಅಮ್ಮ ಮಾಡ್ತಾರೆ, ನಾನು ನಿಮಗೆ ತೋರಿಸ್ತೇನೆ ಅಮ್ಮ ಹೇಗೆ ಮಾಡ್ತಾರೆ ಅಂತ. ಓಕೆ, ಒಂದು ಬನಲೆಗೆ ಒಂದು ಸ್ವಲ್ಪ ಕಟ್ ಮಾಡಿದ ಆನಿಯನ್, ಅದಕ್ಕೆ ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡಿ, ನೆಕ್ಸ್ಟ್ ಚಿಕನನ್ನು ಸ್ವಲ್ಪ ಫ್ರೈ ಮಾಡಿ, ಅದಕ್ಕೆ ಈಗ ಗ್ರೈಂಡ್ ಮಾಡಿದ ಮಸಾಲ ಉಂಟಲ್ಲ, ಮಸಾಲಕ್ಕೆ ಎಂತ ಇಲ್ಲ, ಅದು ಮೆಣಸು ಎಂತ ಇಲ್ಲ ಹಾಕಿದ್ದೀವಿ, ಮೆಂತೆ, ಜೀರಿಗೆ, ಕೊತ್ತಂಬರಿ, ಅಡ್ಡಮಿಂಚಿ, ಬೆಳ್ಳುಳ್ಳಿ, ಮಂಜಾಲು ಎಲ್ಲ ಹಾಕಿ ಗ್ರೈಂಡ್ ಮಾಡಿದಲ್ಲ. ಮತ್ತೆ ನಾವು ನಿಮ್ಮದು ಇದು ಪೌಡರ್ ಎಲ್ಲ ಉಂಟಲ್ಲ, ಗರಂ ಮಸಾಲ, ಅದು ಚಕ್ಕೆ ಲವಂಗ, ಅದೆಲ್ಲ ಎಂತ ಯೂಸ್ ಮಾಡುವುದಿಲ್ಲ, ನಾವು ಮನೆಯಲ್ಲೇ ಮಾಡಿದ್ದನ್ನು ಹಾಕುದು. ನೆಕ್ಸ್ಟ್ ಈಗ ಸ್ವಲ್ಪ ಮಿಕ್ಸ್ ಮಾಡಬೇಕು ಅದನ್ನು. ಈಗ ಸುಕ್ಕ ಮಾಡುದಲ್ಲ, ಈಗ ಸ್ವಲ್ಪ ನೀರೆಲ್ಲ ಹಾಕಲಿಕ್ಕಿಲ್ಲ ಇದಕ್ಕೆ, ಹಾಗೆ ಅದೇ ಮಸಾಲದಲ್ಲಿ ಅದು ಸ್ವಲ್ಪ ಇದಾಗಬೇಕು. ನೆಕ್ಸ್ಟ್ ನಾವೀಗ ಚಿಕನ್ ಸುಕ್ಕ ಮಾಡೋದಲ್ಲ, ಒಂದು ಬನಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ನೆಕ್ಸ್ಟ್ ತೆಂಗಿನಕಾಯಿ ತುರಿ ಉಂಟಲ್ಲ ಅದನ್ನು ಹಾಕಿ, ಸ್ವಲ್ಪ ಅರಶಿನ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು. ಅದರದ್ದು ನೀರಿದ್ದು ಇದು ಉಂಟಲ್ಲ ಪಸೆ ಪಸೆ, ಅದೆಲ್ಲ ಹೋಗಬೇಕು, ಹೀಗೆ ಡ್ರೈ ಆಗಬೇಕು. ಈಗ ಇದನ್ನು ಮಿಕ್ಸಿಗೆ ಹಾಕಿದ್ದೇವೆ, ಇದನ್ನು ಸ್ವಲ್ಪ ಒಂದು ರೌಂಡು ಗ್ರೈಂಡ್ ಮಾಡಿ ಬರಬೇಕು. ಈಗ ಇದು ಫುಲ್ ಇಡಿ ಉಂಟಲ್ಲ, ಇದನ್ನು ತರಿಯಾಗಿ ಪೌಡರ್ ಮಾಡಿ ಬರಬೇಕು. ಒಂದು ರೌಂಡ್ ಗ್ರೈಂಡ್ ಮಾಡಿದರೆ ಸಾಕು. ಇದು ತಳ ಹಿಡಿಬಾರ್ದು, ಅಷ್ಟರ ತನಕ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತೆ ಎಷ್ಟು ಮಾತನಾಡೋದು ನೀವು ನೋಡಿ. ಈಗ ಅಮ್ಮ ಒಂದು ರೌಂಡು ಗ್ರೈಂಡ್ ಮಾಡಿ ಬಂದಿದ್ದಾರೆ, ಸರಿ ಆಯ್ತು ಅದು. ಈಗ ಇದನ್ನು ಅದಕ್ಕೆ ಹಾಕ್ತೀರಾ ನೀವು? ಈಗ ಯಾಕೆ ಅದು ಬೇನಿಲ್ಲ, ಸ್ವಲ್ಪ ಅದು ಬೆಂದ ಮೇಲೆ ಓಕೆ, ರಸ ಬೇಡವಾ ನಿಮಗೆ ರೊಟ್ಟಿ ತಿನ್ನಲಿಕ್ಕೆ? ಓಕೆ, ಇದು ಖಾಲಿ ಸುಕ್ಕ ಅಲ್ಲ, ನಮಗೆ ಖಾಲಿ ಸುಕ್ಕದಲ್ಲಿ ಊಟ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ಅದರದ್ದು ಸಾರು ತೆಗೆದಿಡ್ಲಿಕ್ಕೆ ಉಂಟು. ನಮಗೆ ಮಂಗಳೂರು ಸ್ಟೈಲಲ್ಲಿ ಕೋರಿ ರೊಟ್ಟಿ ಫೇಮಸ್ ಅಲ್ಲ, ಸೊ ಕೋರಿ ರೊಟ್ಟಿ ತಿನ್ನಲಿಕ್ಕೆ ನಮಗೆ ಅದರದ್ದು ಸಾರು ಬೇಕು. ಸೊ ಸ್ವಲ್ಪ ಅದು ಬೆಂದ ಮೇಲೆ ಅದರದ್ದು ಸಾರೆಲ್ಲ ತೆಗೆದಿರ್ತಾರೆ ಅಮ್ಮ. ಅದಾದ ನಂತರ ನಾವು ಗ್ರೈಂಡ್ ಮಾಡಿದ ತೆಂಗಿನಕಾಯಿ ತುರಿ ಉಂಟಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ನೀವು ಚಿಕನ್ ಸುಕ್ಕ ಹೇಗೆ ಮಾಡ್ತೀರಾ ಅಂತ ನಮ್ದೊಂದು ಸಬ್ಸ್ಕ್ರೈಬರ್ಸ್ಗೆ ಒಂದು ಹೇಳಿ. ನಿಮ್ದು ರೆಸಿಪಿ ಹೇಗೆ, ಎಲ್ಲಿ ಕಲ್ತದ್ದು? ನಾನು ನನ್ನಷ್ಟಕ್ಕೆ ಕಲ್ತದ್ದು. ಅಲ್ಲ, ನಿಮ್ದು ಅಮ್ಮನ ಮನೆಯಲ್ಲಿ ಕಲ್ತದ್ದು ಅಥವಾ ನನ್ನಷ್ಟಕ್ಕೆ ಕಲ್ತದ್ದು? ನನ್ನ ಸ್ವಂತ ಬುದ್ಧಿಯಲ್ಲಿ ನಾನು ಕಲ್ತದ್ದು. ಚಂದ ಆಗ್ತದ? ಮತ್ತೆ ಯೂಟ್ಯೂಬ್ ನೋಡಿ ಎಲ್ಲ ಮಾಡಿದ್ದಲ್ಲ ನಾನು. ನಿಮ್ದೇ ಓನ್ ರೆಸಿಪಿ? ನನ್ನ ಓನ್ ರೆಸಿಪಿ. ನಿಮ್ಗೆ ಯಾರು ಹೇಳಿಕೊಟ್ಟದಲ್ಲ? ಯಾರು ಹೇಳಿಕೊಟ್ಟದಿಲ್ಲ, ದೀಪಿಕಿಸ್ನವರು ಮಾಡೋದು ಬೇರೆ. ಸೊ ಈಗ ಅದು ಬೆಂದಿದ ಇಲ್ವಾ ಅಂತ ನನಗೆ ಅಮ್ಮ ಒಂದು ಪೀಸ್ ಕೊಡ್ತಾರೆ. ನಾನು ಯಾವುದರಲ್ಲಿ ತಿನ್ನುವುದು ಅಂತ ನೀವು ಸ್ವಲ್ಪ ನೋಡಿ. ನಮ್ದು ಈಚೆ ಮಂಗಳೂರು ಸ್ಟೈಲಲ್ಲೆಲ್ಲ ತೆಂಗಿನಕಾಯಿದು ಚಿಪ್ಪು ಉಂಟಲ್ಲ, ಅದರಲ್ಲಿ ಕೊಡ್ತಾರೆ ಹೇಗೆ ಅಂತ ನೋಡಿ. ಎಂದಿದಾ? ನನಗೆ 2 ಪೀಸ್ ಕೊಟ್ಟಿದ್ರಾಯ್ತು, 1 ಪೀಸ್ ಅವರೇ ತಿಂದರು. ಮತ್ತೆ ನನಗೆ ಎಂತಕ್ಕೆ ಕೊಡೋದು ಬೆಂದಿದ ಅಂತ ನೋಡಲಿಕ್ಕೆ? ಈಗ ಸ್ವಲ್ಪ ಸಾರು ತೆಗೆದಿರ್ತಾರೆ ನಮ್ಮದು ಕೋರಿ ರೊಟ್ಟಿ ಮಾಡಲಿಕ್ಕೆ. ಈಗ ನಾವು ಗ್ರೈಂಡ್ ಮಾಡಿಟ್ಟ ತೆಂಗಿನಕಾಯಿ ತುರಿ ಉಂಟಲ್ಲ, ಇದನ್ನು ಅದಕ್ಕೆ ಹಾಕಬೇಕು. ನೋಡಿ, ಆ ಕಡೆ ನಾವು ತೆಗೆದಿಟ್ಟ ಸಾರು ಉಂಟಲ್ಲ ಅದನ್ನು ಸ್ವಲ್ಪ ಕುದಿಸಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅಮ್ಮ ಕುದಿಸ್ತಿದ್ದಾರೆ. ನೋಡಿ, ನಮ್ಮದು ಚಿಕನ್ ಸುಕ್ಕ ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಇದರದ್ದು ಸ್ವಲ್ಪ ನೀರು ಉಂಟಲ್ಲ, ನೀರು ಸ್ವಲ್ಪ ಕಡಿಮೆ ಆಗಬೇಕದು. ಅಷ್ಟರ ತನಕ ಅದನ್ನು ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಇದ್ದರೆ ಸಾಕು. ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಬೇಕು.
ಸೊ ಚಿಕನ್ ಸುಕ್ಕ ನಮ್ಮದು ರೆಡಿಯಾಗಿ ಆಗಿದೆ. ಈಗ ಸ್ಟವ್ ಎಲ್ಲ ಆಫ್ ಮಾಡಿ ಆಯಿತು. ಈಗ ನಮ್ಮದು ಚಿಕನ್ ಸುಕ್ಕ ಚಿಕನ್ ಸಾಂಬಾರ್ ಎಲ್ಲ ರೆಡಿ ಆಯಿತು. ಈಗ ಇನ್ನೊಂದು ಪರ್ಸನ್ ಬಂದರು. ಈಗ ಅವರದು ನೆಕ್ಸ್ಟ್ ಸ್ಟಾರ್ಟ್ ಆಗ್ತದೆ. ಅವರದು 3 ಗಂಟೆದು ಚಾ ಈಗ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮದು ಈಗ ಚಿಕನ್ ಸುಕ್ಕ ಚಿಕನ್ ಸಾಂಬಾರೆಲ್ಲ ರೆಡಿಯಾಗಿದೆ. ಇನ್ನು ಒಂದು ಸ್ವಲ್ಪ ಊಟ ಮಾಡಿದರೆ ಎಲ್ಲ ಫಿನಿಶ್ ಆದಾಗಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್.